ಓಂ ತತ್ಸತ್. ನಿಜಶಕ್ತಿಭಿತ್ತಿ ನಿರ್ಮಿತ ನಿಖಿಲ ಚಿತ್ರ ಜಗಜ್ಜಾಲ ನಿಕುರುಂಬಃ ಸಜಯತಿ ಶಿವಃ ಪರಾತ್ಮ ಪರಮಾತ್ಮ ಸರ್ವಮಂಗಲೋಪೇತಃ. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ಲೋಕೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಈ ದಿನ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬೆಂಗಳೂರು ದಿವ್ಯ ಜೀವನ ಸಂಘದ 80ನೇ ವಾರ್ಷಿಕೋತ್ಸವದ ಪ್ರಾರಂಭ. ಇದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ನೆನಪಿನಲ್ಲಿ ಅಥವಾ ಇದರ ಜೊತೆಗೂಡಿ ನಮ್ಮ ಎಲ್ಲ ಹಿರಿಯರ ಎಲ್ಲ ಮಹಾಚೇತನಗಳ ಸ್ಮರಣೆ ಸಂಸ್ಮರಣೆ, ಅವರನ್ನು ನಮ್ಮ ಹೃನ್ಮಂದಿರದಲ್ಲಿ ಪ್ರತಿಷ್ಠೆ ಮಾಡಿಕೊಳ್ಳೋದಿದೆಯಲ್ಲ, ಇದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಕ್ಷಕರಾಗಿ, ನಮಗೆ ಪ್ರೇರಕರಾಗಿ ಪರಮಪೂಜ್ಯ ಗುರುಗಳು ಈ ವೇದಿಕೆಯ ಈ ಭಾಗದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಚರಣಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಇದಿಷ್ಟೇ ಅಲ್ಲ, ಈ ಮಾತುಗಳಿಗೆ ಸಾಕ್ಷೀಕರಿಸೋದಕ್ಕೋಸ್ಕರ ಅಲ್ಲಿಯೂ ಸಹ ನಮ್ಮ ಗುರುಚೇತನರು ಅಲ್ಲಿದ್ದಾರೆ, ಅವರಿಗೂ ಸಹ ಪ್ರಣಾಮಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರಿಗೆ, ತಾಯಂದಿರಿಗೆ ಅಭಿನಂದನೆಗಳು. ಒಂದು ಸಂಸ್ಥೆ ತನ್ನ ಮೂಲ ಸ್ವರೂಪವನ್ನು ಸಹಜವಾಗಿ ಉಳಿಸ್ಕೊಂಡು ಬದುಕನ್ನು ದಿವ್ಯತೆಯ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಮಾರ್ಗ ಇದೆಯಲ್ಲ, ಇದು ಸಹಜ, ಸರಳ, ಸುಂದರ, ಗಹನ, ಗಂಭೀರ, ಅಸಾಧ್ಯ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು. ಎಲ್ಲರೂ ನಮಗೆ ಈ ದಿವ್ಯ ಜೀವನದಲ್ಲಿ ದಾರಿ ತೋರಿಸುವಂಥ ಕೆಲಸವನ್ನು ಪ್ರಾರಂಭದಿಂದ ಎಲ್ಲರೂ ಮಾಡ್ಕೊಂಡು ಬಂದರು. ಎಲ್ಲರೂ ಹೇಳಿದ್ರು. ಸುಮ್ಮನೆ ಉದಾಹರಣೆಗೆ ನಾನೊಂದು 2 ಮಾತು ಹೇಳ್ತೇನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಭಗವಾನುವಾಚ. ಇದು ಸಾಮಾನ್ಯ ಮಾತಲ್ಲ, ಇದು ಭಗವಂತನೇ ಹೇಳಿದ ಮಾತು. ಯಾವುದು? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅದರ ಅರ್ಥ ಏನು? ಪ್ರತಿಯೊಂದು ಜೀವಿಯ ಹೃನ್ಮಂದಿರದಲ್ಲಿ ಭಗವಂತ ಶಿವ ಮನೆ ಮಾಡಿಕೊಂಡಿದ್ದಾನೆ. ಇದು ಯಾರು ಹೇಳಿದ ಮಾತು? ಭಗವಂತ ಹೇಳಿದ ಮಾತು. ಅದರ ಅರ್ಥ ಏನು? ಈ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಪ್ರಾಣಿಗಳು, ಎಲ್ಲರ ಶರೀರದಲ್ಲಿ, ಸರ್ವಭೂತಾನಂ, ಎಲ್ಲರ ಹೃದಯದಲ್ಲಿ ಭಗವಂತ ಮನೆ ಮಾಡಿಕೊಂಡಿದ್ದಾನೆ ಅಂದರೆ ಏನರ್ಥ? ಭಗವಂತ ಎಲ್ಲಿರ್ತಾನೋ ಅದು ಗುಡಿ ಅಲ್ವಾ? ಹೀಗಾಗಿ ನಾವೆಲ್ಲ ನಡೆದಾಡುವ ಗುಡಿಗಳು ಅಂತ ಹೇಳಿ ಕೃಷ್ಣ ಪರಮಾತ್ಮ ಆದೇಶ ಕೊಟ್ಟ. ನಾವು ನಿತ್ಯ ಗೀತಾಪಾರಾಯಣ ಮಾಡ್ತೇವೆ. ಅದರಲ್ಲೂ 18 ಅಧ್ಯಾಯ ಒಂದು ದಿವಸದಲ್ಲಿ ಪಾರಾಯಣ ಮಾಡಲಿಲ್ಲ ಅಂದರೆ ಕೆಲವರು ಸುಮ್ಮನಿರೋದಿಲ್ಲ. ಅದು ವ್ರತ ಅಂತ ಹೇಳಿ ಮಾಡ್ತಾರೆ. ಕನಿಷ್ಠ ಗೀತಾ ಸಪ್ತಾಹಗಳು ನಡೀತವೆ, ಎಲ್ಲ ನಡೆಯುತ್ತೆ. ಆದರೆ ಆ ಮಾತಿನಲ್ಲಿ ನಮಗೆ ನಂಬಿಕೆ ಇದೆಯಾ? ಸುಮ್ಮನೆ ಬಾಯಿನಲ್ಲಿ ಹೇಳ್ಕೊಂಡು ಹೋಗ್ತೇವೆ. ಅದರಲ್ಲಿ ಏನು ಹೇಳಿದ್ದಾನೆ ಪರಮಾತ್ಮ ಅದನ್ನು ನಂಬಿದ್ದೇವ ನಾವು? ಗೀತೆ ಕೇವಲ ಪಾರಾಯಣಕ್ಕಲ್ಲ, ನಮ್ಮ ಕೈ ಹಿಡಿದು ನಡೆಸ್ತಕ್ಕಂಥ ಹಿರಿಯರ ಒಂದು ಆದರ್ಶ ಹಸ್ತಾವಲಂಬನ. ಅದು ನಮ್ಮ ಆಚರಣೆಯಲ್ಲಿ ಇರಬೇಕು. ಅದು ಕೇವಲ ಗುಡಿಯಲ್ಲಿ ಮಾತ್ರ ಪಾರಾಯಣ ವಸ್ತುವಾಗಿ ಇರಬಾರದು ಅಂತ ಹೇಳುವ ಉದ್ದೇಶದಿಂದಲೇ ಗೀತೆಯನ್ನು
ಯುದ್ಧದ ಸನ್ನಿವೇಶದಲ್ಲಿ ಹೇಳಿದ್ರು, ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ. ಅಯ್ಯೋ ಏನಾಗುತ್ತೆ, ಏನೋ ದೊಡ್ಡವರೆಲ್ಲ ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಕೈನಲ್ಲಿ ಏನಾಗುತ್ತೆ, ಈ ಒಂದು ಉದಾಸೀನ ಬೇಡ ಅಂತ ಹೇಳಿದ್ರು. ಇಷ್ಟೆಲ್ಲ ಆಚರಣೆಯಲ್ಲಿ ತರ್ತಕ್ಕಂಥ ಮಾತು, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಹೇಳಿದ ಮಾತು ಭಗವಾನುವಾಚ ಅಂತ ನಾವು ಪಾರಾಯಣ ಮಾಡ್ತೇವೆ, ಅದನ್ನು ನಮ್ಮ ಮನಸ್ಸಿಗೆ ಯಾಕೆ ತಗೊಳ್ಳಿಲ್ಲ? ಇದನ್ನೇ ಮುಂದೆ ಆಚಾರ್ಯ ಶಂಕರ ಭಗವತ್ಪಾದರು ಹೇಳಿದರು, ಆತ್ಮಾತ್ವಂ ಗಿರಿಜಾಮತಿ ಸಹಚರಾಹ ಪ್ರಾಣಾಹ ಶರೀರಂ ಗೃಹಂ. ಅಲ್ವಾ? ಭಗವಾನ್ ಉವಾಚಕ್ಕೂ ಆಚಾರ್ಯ ಭಗವತ್ಪಾದರ ಉವಾಚಕ್ಕೂ ವ್ಯತ್ಯಾಸ ಇದೆಯಾ? ಅವ್ರು ಹೇಳಿದ್ದು ಅದೇ, ಶರೀರಂ ಗೃಹಂ. ನಾನೇನೇನು ಮಾಡ್ತೇನೆ ಅದೆಲ್ಲ ಪೂಜೆ. ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಹ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ ಅಂತ ಹೇಳಿದ್ರೆ, ತನ್ನೊಳಗಿರುವ ಭಗವಂತನ ಆರಾಧನೆಯ ಬಗ್ಗೆ ಹೇಳಿದ್ರು. ಶರೀರ ಗೃಹವಾಯಿತು ಅಂತ ಹೇಳಿದ್ರೆ, ಎಲ್ಲರ ಶರೀರವು ಭಗವಂತನ ನಿವಾಸ ಅಂತ ಹೇಳಿದ್ರೆ, ಅದು ಭಗವತ್ಪಾದರು ಹೇಳಿದ ಮಾತುಗಳಲ್ವ? ಇದನ್ನೇ ಬಸವಣ್ಣ ಹೇಳಿದ್ರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶ. ಹೌದು. ಹಾಗಾದರೆ ನಾವೆಲ್ಲ ಇಲ್ಲಿ ಸೇರಿ ಮಾಡಬೇಕಾದ್ದೇನು? ಈ ಭಗವಂತ ಕಟ್ಟಿಕೊಂಡ ಮನೆಯೊಳಗೆ ಭಗವಂತ ಇದಾನೋ ಇಲ್ಲವೋ ಅಂತ ಯೋಚನೆ ಮಾಡಬೇಕಾದ ಸ್ಥಿತಿಯಲ್ಲಿ ನಾವು ಕೂತಿದ್ದೇವೆ. ಎಲ್ಲ ಜೀವಿಗಳ ಶರೀರ ಅದು ಭಗವಂತನ ಆವಾಸ ಸ್ಥಾನ ಅಂತ ಹೇಳಿಬಿಟ್ರು. ಆದರೆ ಭಗವಂತ ಇದಾನ ಒಳಗೆ? ಆ ವಿಚಾರ ಬಂದಾಗ ಬಸವಣ್ಣನವರು ಒಂದು ಈ ಪ್ರಶ್ನೆ ಮಾಡ್ತಾರೆ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೇಗೆ ತಿಳ್ಕೊಳ್ಳೋದು? ಮನೆ ಬಾಗಿಲಲ್ಲಿ ಹುಲ್ಲು ಹುಟ್ಟಿ ಮನೆ ತುಂಬ ಕಸ ತುಂಬಿಕೊಂಡಿದ್ದರೆ ಇಲ್ಲಿ ಯಾರೂ ವಾಸವಾಗಿಲ್ಲ ಅಂತ ಅನಿಸುತ್ತಲ್ವ? ಇದು ಲೌಕಿಕವಾದ ಉದಾಹರಣೆ. ಇದನ್ನು ಅಂತರಂಗಕ್ಕೆ ತೆಗೆದುಕೊಂಡಾಗ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ನೋಡಿ, ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಶರೀರದ ಸುತ್ತ ನಮ್ಮ ಹೊರಗಿನ ಆಚರಣೆಗಳೆಲ್ಲವೂ ಸುಳ್ಳು, ಮೋಸ ಇತ್ಯಾದಿಗಳು. ನಮ್ಮ ಮನಸ್ಸಿನಲ್ಲಿ ಯಾವುದೇನಾದರೂ ಹಾಳಾಗಲಿ, ನಾನು ಚೆನ್ನಾಗಿರಬೇಕು, ಎಲ್ಲ ನನಗೆ ಸೇರಬೇಕು ಅಂತ ಅನ್ನುವಂಥ ವಿಷಯ ವಾಸನೆ, ಇವೆರಡು ತುಂಬಿಕೊಂಡ್ರೆ ಭಗವಂತ ಇರಲಿಕ್ಕೆ ಜಾಗ ಎಲ್ಲಿ? ನೋಡಿ, ಈ ಕಸ ತೆಗೆದು ನಮ್ಮ ಬದುಕಿನ ಬೆಳಕಿನಲ್ಲಿ ಭಗವಂತನನ್ನು ಕಾಣುವ ಪದ್ಧತಿಯನ್ನು ಸ್ವಾಮಿ ಶಿವಾನಂದ ಮಹಾರಾಜರು ಏನು ಬೋಧನೆ ಮಾಡಿದ್ರಲ್ಲ, ಇದು ಜೀವನ ದಿವ್ಯ ಜೀವನವಾಗಬೇಕು, ಪ್ರಭಾತ ಸುಪ್ರಭಾತವಾಗಬೇಕು ಅಂತ ಅನ್ನುವಂಥ ವಿಶೇಷವಾದ ನೆಲೆಯನ್ನು ಇಟ್ಟು ನಮ್ಮ ರಾತ್ರಿಗಳು ಶಿವರಾತ್ರಿ ಆಗಬೇಕು ಅಂತ. ಇದನ್ನು ಎಷ್ಟು ವಿಶೇಷವಾದಂಥ ಸಹಜವಾದ ಮಾತುಗಳಲ್ವ? ಹೌದು ಹೌದು ಅಂತ ನಾವೆಲ್ಲ ಒಪ್ಕೊಂಡು ಬಿಡ್ತೀವಿ. ಆದರೆ ಅದನ್ನು ಅಂತರಂಗದಲ್ಲಿ ತೆಗೆದುಕೊಳ್ಬೇಕಲ್ಲ. ಅದನ್ನು ತೆಗೆದುಕೊಂಡು ವ್ಯವಸ್ಥೆ ಮಾಡಬೇಕಾದ್ರೆ ಎಲ್ಲವೂ ನಿನ್ನದು, ನಂದೇನೂ ಇಲ್ಲ ಅನ್ನುವಂಥ ಭಾವ ಬರಬೇಕಾದ್ರೆ ಸಂತರು ಹೇಳಿದ್ರು, ತೇರಾ ತುಜುಕೋ ಅರ್ಪಣ್ ಫಲ ಕ್ಯಾಲಾಗೆ ಮೇರ. ಇದನ್ನೇ ದಾಸರು ಹೇಳಿದರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಎಲ್ಲರೂ ಹೇಳಿದ್ರು, ನಾವೆಲ್ಲ ಹಾಡಿದ್ವಿ. ಹಾಗೆ ಯಾಕೆ ನಮ್ಮ ಅಂತರಂಗದ ಒಳಪರೀಕ್ಷೆ ನಾವು ಮಾಡಿಕೊಳ್ಳಲಿಲ್ಲ? ಒಳಪರೀಕ್ಷೆ ಮಾಡಿಕೊಳ್ಳದಿದ್ದರೆ ಜೀವನ ದಿವ್ಯ ಜೀವನವಾಗೋದಿಲ್ಲ. ಈ ಕಾರಣಕ್ಕೋಸ್ಕರ ದಿವ್ಯ ಜೀವನ ಸಂಘ ಅಂತ ಹೇಳಿದ್ರು. ಯಾಕೆ ಅಂತಂದರೆ ಇದು ಒಂಟಿಯಾಗಿ ಸಾಧಿಸುವಂಥದ್ದಲ್ಲ, ನಾನು ಅಲ್ಲ ನಾವು. ಅದನ್ನೇ ಉಪನಿಷತ್ನಲ್ಲಿ ಹೇಳಿದ್ರು, ಸಂಘಚ್ಚದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತ ಅನ್ನುವಂಥ ಮಾತು ಹೇಳಿದ್ರು. ಎಲ್ಲರೂ ಒಟ್ಟಿರಬೇಕು. ಸಹನಾವವತು ಸಹನೋ ಭುನಕ್ತು ಸಹವೀರ್ಯಂ ಕರವಾವಹೆ. ಎಲ್ಲ ಹೇಳ್ತೇವೆ, ಇದೆಲ್ಲ ಗೊತ್ತಿಲ್ಲ ಏನು ನಮಗೆ? ಆದರೆ ಯಾಕೆ ನಮಗೆ ಅದರಂತೆ ಆಚರಣೆ ಇಲ್ಲ?
ಸಹವೀರ್ಯಂ ಕರವಾವಹೈ, ಎಲ್ಲರೊಳಗೂಡಿ ಎಲ್ಲರೂ ಸೇರಿ ಎಲ್ಲರೊಳಗೊಂದಾಗಿ ಎಲ್ಲರೂ ವ್ಯವಸ್ಥೆ ಮಾಡಬೇಕು. ನಮ್ಮ ದಿವ್ಯ ಜೀವನ ಹೇಗಿರಬೇಕು? ಹರಿವ ನದಿಯ ಹಾಗೆ ಇರಬೇಕು. ಹೇಳ್ತಾರೆ ಪ್ರಭುದೇವರು, ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ ಅಲ್ವಾ? ಬೀಸೋ ಗಾಳಿಗೆ ಕೈ ಯಾವುದು? ಎಲ್ಲರನ್ನೂ ಮುಟ್ತದಲ್ಲ. ಈ ಭಾಗ ಮಾತ್ರ ಸ್ಪರ್ಶಯೋಗ್ಯ, ಈ ಭಾಗ ಅಲ್ಲ ಅಂತ ಏನಿಲ್ವಲ್ಲ. ಹರಿವ ನೀರು ಮುಂದಕ್ಕೆ ಹೋಗ್ತಾ ಇದೆ, ಅದಕ್ಕೆ ಕಾಲು ಯಾವುದು? ಇಡೀ ನದಿಯೇ ಕಾಲಾಗಿ ತಲೆಯಾಗಿ ಹರಿಯೋದಿದೆಯಲ್ಲ. ಹಾಗೆ ಈ ದಿವ್ಯ ಜೀವನದ ನೆಲೆ ಅಂದರೆ ನಾನು ಅನ್ನುವಂಥ ಭೇದವನ್ನು ಬಿಟ್ಟು ನಾವು ಅಂತನ್ನುವ ಹೊಳೆಯಾಗಿ ಮಹಾನದಿಯಾಗಿ ನಾವು ಹರಿಬೇಕು. ನಾವೆಲ್ಲ ಒಟ್ಟಾಗಿ ಹೋಗಬೇಕು. ಅದನ್ನೇ ಉಪನಿಷತ್ತು ಹೇಳ್ತು, ಒಟ್ಟಿಗೆ ಇರೋಣ, ಒಟ್ಟಿಗೆ ಬಾಳೋಣ. ಆಯಿತು, ಇವೆಲ್ಲ ಶಾಂತಿ ಮಂತ್ರಗಳನ್ನು ನಾವು ಕೇವಲ ಬೋಧನೆಗೆ ಇಟ್ಟುಕೊಂಡ್ವಿ, ಪಾರಾಯಣಕ್ಕೆ ಇಟ್ಕೊಂಡ್ವಿ. ನಮ್ಮ ಮನಸ್ಸಿನ ಬೆಳಕಾಗಿ ನಾವು ಇಟ್ಕೊಳ್ಳಿಲ್ಲ. ಆ ಬೆಳಕಾಗಿ ನಾವು ಇಟ್ಕೊಂಡ್ರೆ ನಮ್ಮ ಬದುಕೇನಾಗುತ್ತೆ ನೋಡಿ. ಸುಮ್ಮನೆ ಹೇಳ್ತೇನೆ, ನಾವೆಲ್ಲ ನಡೆದಾಡುವ ಗುಡಿಗಳು. ಹೌದು, ಒಂದು ಉದಾಹರಣೆ, ಯಾವುದೋ ಒಂದು ಬಹಳ ಪ್ರಾಚೀನವಾದಂಥ ಶಿಥಿಲವಾದ ಒಂದು ದೇವಾಲಯ ಇದೆ, ಮಣ್ಣಿನ ಗುಡಿ. ಇನ್ನೊಂದು ನಿತ್ಯ ಪೂಜೆಗೊಳ್ಳುವಂಥ ಒಂದು ಗುಡಿ ಇದೆ. ಇನ್ನೊಂದು ಮಹಾರಾಜರು ಕಟ್ಟಿಸಿದಂತಹ ಚಿನ್ನದ ಗೋಪುರ ಇರತಕ್ಕಂಥ ಗುಡಿ ಇದೆ. ಗುಡಿಗಳು ಬೇರೆ ಬೇರೆ ರೀತಿ ಕಾಣ್ತವಲ್ವ? ಆದರೆ ಅದರಲ್ಲಿ ಎಲ್ಲದರಲ್ಲೂ ಇರತಕ್ಕಂಥದ್ದು ಮೂಲ ವಿಗ್ರಹ, ಗಣಪತಿಯ ವಿಗ್ರಹ ಇದೆ. ಎಲ್ಲವೂ ಗಣೇಶನ ಗುಡಿಗಳೇ. ನಾವೇನಾದರೂ ಮುರುಕೋಲು ಗುಡಿಯಲ್ಲಿರುವಂಥ ಗಣಪತಿ ಬಹಳ ಕೀಳು, ನಾವು ನಿತ್ಯ ಪೂಜೆ ಮಾಡುವುದು ಪರವಾಗಿಲ್ಲ, ಮಹಾರಾಜರು ಕಟ್ಟಿಸಿದ್ದು ಬಹಳ ಮೇಲು ಅಂತ ಹೇಳಿ ಗಣಪತಿಗೇನಾದರೂ ನಾವು ಸಂಖ್ಯೆ ಕೊಡ್ತೀವ? ಅದು ಗುಡಿ, ಮುರುಕಲು ಗುಡಿಯಾಗಲಿ, ಮಹಾಗುಡಿಯಾಗಲಿ, ಅರಮನೆಯಾಗಲಿ, ಗುಡಿಸಲಾಗಲಿ, ಇರತಕ್ಕಂಥ ದೇವರು ಒಬ್ಬನೇ. ಹಾಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಒಬ್ಬ ದೀನ, ಅನಾಥ, ದುಃಖಿ, ದರಿದ್ರ, ಒಬ್ಬ ಮಹಾನ್ ವಿದ್ವಾಂಸ, ಒಬ್ಬ ಮಹಾನ್ ಯೋಗಿ, ಇವರ ಅಂತರಂಗದಲ್ಲಿರ್ತಕ್ಕಂಥ ಭಗವಂತ ಬೇರೆನಾ? ಈ ದೃಷ್ಟಿ ಇಟ್ಟುಕೊಂಡು ನಾವು ನೋಡಿದ್ರೆ ನೋಡಿ, ನಾವೆಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ದಾರಿಯಲ್ಲಿ ರಸ್ತೆ ಬದಿಯಲ್ಲಿ ಒಂದು ಗುಡಿ ವ್ಯವಸ್ಥೆ ಪರಿಚಯ ಇತ್ತು ಅಂತಂದರೆ ನಾವು ಗಾಡಿ ಓಡಿಸ್ಬೇಕಾದ್ರೆ ಅದಕ್ಕೆ ತಲೆ ಬಗ್ಗಿಸಿ ಮುಂದಕ್ಕೆ ಹೋಗ್ತೇವೆ. ಯಾಕೆಂದರೆ ಆ ದೇವರ ಸನ್ನಿಧಿ ಇದೆ, ನಮಸ್ಕಾರ ಮಾಡಬೇಕು ಅಂತ. ಇದೊಂದನ್ನು ನಮ್ಮ ಬದುಕಿನಲ್ಲಿ ಆಚರಣೆ ಮಾಡೋಣ. ನಮ್ಮ ಎದುರಿನಲ್ಲಿ ಯಾರು ಬರ್ತಾರೆ, ಎಲ್ಲ ನಡೆದಾಡುವ ಗುಡಿಗಳು, ಮೂವಿಂಗ್ ಟೆಂಪಲ್ಸ್. ಯಾಕೆಂದರೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ಹಾಗಿದ್ದ ಮೇಲೆ ಎಲ್ಲ ನಡೆದಾಡುವ ಗುಡಿಗಳಾದರೆ ನಮ್ಮ ಎದುರಿನಲ್ಲಿ ಬರ್ತಕ್ಕಂಥದ್ದೆಲ್ಲ ಭಗವಂತನ ಸ್ವರೂಪ. ಎಲ್ಲರೂ ಆ ರೀತಿ ಯೋಚನೆ ಮಾಡಿದ್ರೆ ನಾವು ವಿಶ್ವರೂಪ ದರ್ಶನ ಮಾಡಿದಾಗಲ್ವ? ನೋಡಿ, ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಯೋಗ ಅಂತಿದೆಯಲ್ಲ, ಅದು ಅಲ್ಲಿ ಕಂಡ ಇಲ್ಲಿ ಭಗವಂತ, ಅಲ್ಲಿ ಭಗವಂತ ಅಂತ ಹೊರಗೆ ತೋರಿಸುವಂಥ ಪಾಂಡಿತ್ಯದ ನೆಲೆಯಲ್ಲಿ ನಾವು ಅದನ್ನು ಗುರುತಿಸ್ತೇವೆ ಹೊರತು ಅನುಭವದ ನೆಲೆಯಲ್ಲಿ ಯೋಚನೆ ಮಾಡೋದಾದರೆ, ಎಲ್ಲರ ಹೃದಯದಲ್ಲಿ ಭಗವಂತನ ನಿವಾಸ ಆದಮೇಲೆ ಎಲ್ಲರೂ ನಡೆದಾಡುವ ಗುಡಿಗಳು. ನಿಮ್ಮನ್ನು ನೋಡಿದಾಗ ನಾವೇನನ್ನಿಸ್ಬೇಕು? ನಾನು ವಿಶ್ವರೂಪ ದರ್ಶನ ಮಾಡ್ತಾ ಇದ್ದೇನೆ ಅಂತ. ನೋಡಿ, ಬಸವಣ್ಣ ಅದನ್ನೇ ಹೇಳ್ತಾರೆ, ನಾನೋರ್ವನೇ ಭಕ್ತ, ನಾನೊಬ್ಬನೇ ಭಕ್ತ, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ, ಮರ್ತ್ಯಲೋಕದಲ್ಲಿರ್ತಕ್ಕಂಥ ಎಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಅಂತ ಭಗವಂತನಿಗೆ ಹೇಳ್ತಾನೆ. ಅಂದರೆ ಎಲ್ಲರೂ ನೀವು, ನಾನೊಬ್ಬನೇ ಭಕ್ತ, ನೀವೆಲ್ಲ ಪೂಜ್ಯರು, ನಾನೊಬ್ಬನೇ ಪೂಜಕ. ಆ ಯೋಚನೆ ಮಾಡ್ತು ಅಂತಂದರೆ ನೋಡಿ, ಈ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ನಾನಿಲ್ಲಿ ಮಾತಾಡ್ತಾ ಇದ್ದೇನೆ, ನಾನೊಬ್ಬನೇ ಭಕ್ತ. ಇಲ್ಲಿ ವೇದಿಕೆ ಮೇಲೆ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಕೂತಿರುವ ನೀವೆಲ್ಲರೂ ಸಾಕ್ಷಾತ್ ಭಗವಂತನ ಸ್ವರೂಪಿಗಳು ಅಂತ ಹೇಳಿದ್ರೆ, ಎರಡು ಕಣ್ಣಿನಿಂದ ನಾವು ನಿಮ್ಮನ್ನು ತುಂಬಿಕೊಳ್ತಾ ಇದ್ದರೆ ಎಷ್ಟು ಕಣ್ಣಿನಿಂದ ಭಗವಂತ ನನ್ನನ್ನು ನೋಡ್ತಾ ಇದ್ದಾನೆ? ನಾನು ಧನ್ಯ ಅಲ್ವಾ? ಭಗವಂತ ಅಷ್ಟೊಂದು ವಿಶೇಷವಾದ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಅನ್ನುವಂಥ ಪ್ರಜ್ಞೆ ನಮಗೆ ಜಾಗೃತವಾದರೆ ಆ ಜೀವನದಲ್ಲಿ ಕತ್ತಲೆ ಬರಲಿಕ್ಕೆ ಸಾಧ್ಯವ? ಅದು ಜೀವನ ದಿವ್ಯ ಜೀವನವಾಗ್ತದೆ. ಆ ಲೆಕ್ಕದಲ್ಲಿ
ಆ ಲೆಕ್ಕದಲ್ಲಿ ಎಲ್ಲರ ಮನದ ಕಾಳಿಕೆಯನ್ನು ಕಳೆದು ನಾವೆಲ್ಲ ಏನಾಗಿದ್ವಿ ಅಂತಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕನ್ನಡಿ ಮುಂದೆ ನಿಂತಿದ್ವಿ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕನ್ನಡಿ ಮುಂದೆ ನಿಂತರೆ ಏನಾಗುತ್ತೆ? ಕನ್ನಡಿ ಮುಂದೆ ನಿಂತ ಹಾಗಾಗುತ್ತಷ್ಟೇ, ನಮ್ಮ ಮುಖ ಕಾಣೋದಿಲ್ಲ. ನಾವೆಲ್ಲ ತೀರ್ಥಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಹೋಗ್ತೇವೆ. ನಾವಲ್ಲಿ ಒಳಗಿರ್ತಕ್ಕಂಥ ದೈವ ಸನ್ನಿಧಿಯನ್ನು ನೋಡೋದಕ್ಕಿಂತಲೂ ಆ ದೇವಸ್ಥಾನದ ವೈಭವ, ಅಲಂಕಾರ ಇತ್ಯಾದಿಗಳನ್ನು ನೋಡೋದ್ರಲ್ಲಿ ನಾವು ಕಾಲ ಕಳೆದುಬಿಡ್ತೇವೆ. ಹೊರಗಣ ಶೃಂಗಾರ ಅದೇ ನಮ್ಮ ಕಣ್ಣಿಗೆ ಬೀಳೋದು. ಒಳಗೆ ಖಾಲಿ ಇದೆ, ಅದನ್ನು ತುಂಬಿಕೊಳ್ಳೋದಕ್ಕೆ ಪ್ರಯತ್ನವೇ ಇಲ್ಲ. ಇದು ಯಾಕೆ ಹೀಗಾಗ್ತಾ ಇದೆ ಭಗವಂತ? ನಿನ್ನ ಮಾತನ್ನು ನಾವು ಇಷ್ಟು ಉದಾಸೀನ ಮಾಡ್ತಾ ಇದ್ದೀವಲ್ಲ ಅಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ಕೃಷ್ಣ ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯನ್ನು ಮೀರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇಲ್ಲ, ಪ್ರಯತ್ನ ಮಾಡೋಣ. ನೋಡಿ, ಒಂದು ಹೇಳ್ತೇನೆ, ನಿತ್ಯ ಅಧ್ಯಯನಶೀಲನಾದವನಿಗೆ, ನಿತ್ಯ ಸಾಧಕನಾದವನಿಗೆ ಅವನಿಗೆ ಭಗವಂತನ ಅನುಗ್ರಹ ಆಗೇ ಆಗುತ್ತೆ. ಅದು ಯಾವ ಕ್ಷಣ ಅಂತ ಅನ್ನುವಂಥದ್ದನ್ನು ಕಾಯೋದಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ, ನೀನು ಕರ್ತವ್ಯವನ್ನು ಮಾಡು ಅಷ್ಟೇ. ಫಲ ಯಾವಾಗ ಕೊಡಬೇಕು ಅಂತ ಅದು ಭಗವಂತನಿಗೆ ಗೊತ್ತಿದೆ, ಕೊಡ್ತಾನೆ. ಅದಕ್ಕಾಗಿ ನೀನು ಯೋಚನೆ ಮಾಡಬೇಕಾದಿಲ್ಲ. ನೋಡಿ, ಪಂಢರಾಪುರದಲ್ಲಿ ಬಂದಂಥ ವಿಠಲ ಆ ಭಕ್ತನಿಗೆ ಎಷ್ಟು ಪರೀಕ್ಷೆ ಮಾಡ್ದ. ಕೊನೆಗೆ ತನ್ನ ತಂದೆ ತಾಯಿಯ ಸೇವೆ ಮಾಡುವಂಥ ಸನ್ನಿವೇಶದಲ್ಲಿ ನಾನು ಬಂದಿದ್ದೇನೆ ಭಗವಂತ ಅಂತ ಹೇಳಿ ಆತನನ್ನು ಕುರಿತು ಹೇಳಿದಾಗ ಅವನು ಹೇಳ್ದ, ಸ್ವಾಮಿ ಸ್ವಲ್ಪ ನಿಂತ್ಕೊಳ್ಳಿ, ನಾನು ನನ್ನ ಸೇವೆ ಮುಗಿಸಿ ಬರ್ತೇನೆ ಅಂತ. ಎಲ್ಲಿ ನಿಂತ್ಕೊಂಡ್ಲಿಂದ ಒಂದು ಇಟ್ಟಿಗೆ ಇಟ್ಟಲ್ಲಿ. ಇವತ್ತು ಆ ಇಟ್ಟಿಗೆ ಮೇಲೆ ನಿಂತು ಸಾಧಕ ಮತ್ತು ಸಂಪೂರ್ಣತೆಯನ್ನು ಸಾಧಿಸಿದ ಭಕ್ತನ ಇಚ್ಛೆಯಂತೆ ವೈಕುಂಠವನ್ನು ಬಿಟ್ಟು ನಾನು ಇಲ್ಲಿ ಬಂದು ನಿಂತಿದ್ದೇನೆ, ನೀವ್ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಮೌನವಾಗಿ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತ. ನೀವಲ್ಲೋಗಿ ನೋಡಿ, ಸೊಂಟದ ಮೇಲೆ ಕೈ ಇಟ್ಟುಕೊಂಡು ವಿಠಲ ನಿಂತಿದ್ದಾನಲ್ಲ, ಅವನ ಮುಖದಲ್ಲಿ ಒಂದು ಪ್ರಶ್ನೆ ಇದೆ. ನನ್ನನ್ನು ಇಟ್ಟಿಗೆ ಮೇಲೆ ನಿಲ್ಲಿಸಿದವನ ಹಾಗೆ ನೀನು ಆಗ್ತೀಯೇನು? ಸಾಧ್ಯವಾ ಅಂತ ಕೇಳ್ತಾನೆ. ನಿನ್ನ ಅಂತರಂಗವನ್ನು ಪರೀಕ್ಷೆ ಮಾಡ್ಕೊ ಅಂತ ಹೇಳ್ತಾನೆ. ನಾವೇನು ಮಾಡ್ತೀವಿ? ದೇವಸ್ಥಾನಕ್ಕೆ ಹೋದರೆ ನಮ್ಮ ಅಂತರಂಗದ ಪರೀಕ್ಷೆಗೆ ಮೊದಲಾಗಿ ನನಗೆ ಇಷ್ಟು ತೊಂದರೆ ಆಗಿದೆ, ನನಗೆ ಅಷ್ಟಾಗಿದೆ, ಇಷ್ಟು ಇದಾಗಿದೆ, ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ, ಆ ವ್ಯವಹಾರ ಆಗಬೇಕು, ಈ ಜಾಗ ಸಿಕ್ಕಬೇಕು, ಈ ಪದವಿ ನನಗೆ ದೊರೆಯಬೇಕು, ನನ್ನ ಎಲ್ಲ ವ್ಯವಸ್ಥೆಗಳು ಸುಧಾರಿಸಬೇಕು, ನನ್ನ ಈ ಕಥೆಗಳನ್ನ ಹೇಳಿಕೊಂಡು ಬರೀ ದೂರಿನ ಪಟ್ಟಿಯನ್ನು ಕೊಟ್ಟು ಬಂದುಬಿಡ್ತೇವೆ. ಭಗವಂತ ನೋಡ್ತಾನೆ, ಎಲ್ಲ ಕೊಟ್ಟಿದ್ದೀನಲ್ಲ. ಯಾಕೆ ಅಂತಂದರೆ ಭಗವಂತನ ಮಾಯೆಯೇ ಮಮ ಮಾಯಾ ದುರತ್ಯಯ. ಹಾಗಾದರೆ ಯಾರು ನಿತ್ಯ ತೃಪ್ತರಾಗಿ ಆ ಭಗವಂತನ ನೆಲೆಯಲ್ಲಿ ಇರಬೇಕಾದ್ರೆ ನಾವು ಏನು ಮಾಡಬೇಕಲ್ಲ? ಆ ಸಾಧನೆ ನಮಗೆ ಬರಲಿಲ್ಲ ಅಂತಂದರೆ ಹೇಗೆ? ಜೀವನ ಕೇವಲ ಹಗಲು ರಾತ್ರಿಯ ಸಂಪರ್ಕದ ವ್ಯವಸ್ಥೆ ಅಲ್ಲ, ಅದು ನಮ್ಮ ಅಂತರಂಗಕ್ಕೆ ಬೆಳಕನ್ನು ತಂದು ಕೊಡುವಂಥ ಸದವಕಾಶ. ಅದನ್ನು ನಾವು ಮಾಡಿಕೊಳ್ಬೇಕು. ಎಲ್ಲರೂ ಇದರಲ್ಲಿ ಪರೀಕ್ಷೆ ಪಾಸಾಗ್ತಾರ ಅಂತ ಹೇಳಿದ್ರೆ, ಅದೇ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮನುಷ್ಯಾಣಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಸಾವಿರಾರು ಜನಗಳಲ್ಲಿ ಕೆಲವರು ಮಾತ್ರ ಈ ಬಗ್ಗೆ ಗಮನ ಹರಿಸ್ತಾರೆ. ಯತತಾಮಪಿ ಸಿದ್ಧಾನಾಂ, ಆ ರೀತಿ ಪ್ರಯತ್ನ ಮಾಡುವವರಲ್ಲಿಯೂ ಕೆಲವರು ಮಾತ್ರ ತತ್ವಶಃ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ. ಭಗವಂತ ಯಾವುದನ್ನು ಕಠಿಣವಾದ ನೆಲೆಯಲ್ಲಿ ಇಟ್ಟಿಲ್ಲ, ಅತ್ಯಂತ ಸರಳವಾದ ರೀತಿಯಿಂದನೇ ಇಟ್ಟಿದ್ದಾನೆ. ಆದರೆ ನಮ್ಮ ಮನಸ್ಸು ಅಂತರಂಗದ ಕಡೆಯೆಲ್ಲ ಹೊರಮುಖವಾಗಿದೆ. ಹೊರಗಿನ ಶೃಂಗಾರದಲ್ಲಿ ತೊಡ್ಕೊಂಡ್ಬಿಟ್ಟಿದ್ದೇವೆ ನಾವು. ಇಂಥ ಪರಿಸ್ಥಿತಿಯಿಂದ ಜನಜಾಗೃತಿಯನ್ನು ಉಂಟು ಮಾಡಿ 80 ವರ್ಷಗಳ ಕಾಲ ಈ ಒಂದು ಸಂಸ್ಥೆ ಅದ್ಭುತವಾದ ರೀತಿಯಲ್ಲಿ ಎಲ್ಲರಿಗೂ ಆತ್ಮನಿರೀಕ್ಷಣೆ ಮಾಡ್ತಕ್ಕಂಥ ಸಂಪ್ರಜ್ಞೆಯನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡ್ತಾ 8 ದಶಕಗಳನ್ನು ಕಳೆದಿದೆ ಅಂತನ್ನುವಂಥದ್ದನ್ನು ನಾವು ಗೌರವದಿಂದ ಭಕ್ತಿಯಿಂದ ಗಮನಿಸಬೇಕು. ನಮ್ಮ ತಪ್ಪುಗಳು ಅನಂತ ಕೋಟಿ, ಆದರೆ ಆ ಗುರುಕರುಣೆಯ ಸೈರಣೆಗೆ ಲೆಕ್ಕ ಇಲ್ಲ. ಇಷ್ಟೆಲ್ಲ ಆದರೂ ಆ ಗುರುಗಳು, ಶಿವಾನಂದ ಗುರುಗಳು, ಚಿದಾನಂದ ಗುರುಗಳು, ಇವರೆಲ್ಲ ತಮ್ಮ ಸಂಕಲ್ಪಗಳನ್ನು ಇಲ್ಲಿ ನೆಲೆಯಿಟ್ಟು ದಿವ್ಯ ಜೀವನ ಸಂಘದಲ್ಲಿ
ಕನಿಷ್ಠ 100 ವರ್ಷಕ್ಕೆ ಒಬ್ಬ ಆತ್ಮಜ್ಞಾನಿ ಆದರೆ ಸಾಕು, ನಮಗೆ ಸಂತೋಷ ಆಗ್ತದೆ ಅಂತ ಹೇಳ್ತಾರೆ. ಆ ರೀತಿ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಅಂತರಂಗದ ಶಕ್ತಿ ಮತ್ತು ಸದ್ಭಾವನೆ ಮತ್ತು ಸಮಾನತೆಯಲ್ಲಿ ಎಲ್ಲರೂ ಕೂಡ್ತಕ್ಕಂಥ ನಮ್ಮೆಲ್ಲರ ಮನಸ್ಸಿನ ಒಂದು ಸಹಯೋಗ, ಇವನ್ನೆಲ್ಲ ಜೋಡಿಸುವಂಥ ಕೆಲಸ ಆ ಗುರುಗಳ ಕರುಣೆಯಿಂದ ಆಗ್ತಾಯಿದೆ. ನಾವಿಲ್ಲಿ ಸೇರಿ ಏನು ಮಾಡಬೇಕು? 80 ವರ್ಷ ನಾವಿಲ್ಲಿ ಬಂದಿದ್ದೇವೆ. ನಾವೇನು ಕಾಣಬೇಕು ಅಂತ ಬಂದಿಲ್ಲ. ಯಾಕೆ ಅಂತಂದರೆ ಮಾ ಫಲೇಶು ಕದಾಚನ ಅಂತ ನೀವೇ ಹೇಳಿಬಿಟ್ಟಿದ್ದೀರಿ. ಆದರೆ ನಮ್ಮ ಕರ್ತವ್ಯದಲ್ಲಿ ನಾವು ಮಾಡ್ತಾಯಿದ್ದೇವೆ. ನಮ್ಮನ್ನು ಯಾವ ರೀತಿ ನೀವು ಗುರಿ ಮುಟ್ಟಿಸ್ತೀರಿ ಅಂತ ಅನ್ನೋದು ನಿಮಗೆ ಸಂಬಂಧಪಟ್ಟಿದ್ದು. ಎನ್ನ ವಾಮಕ್ಷೇಮ ನಿಮ್ಮದು, ಎನ್ನ ಹಾನಿ ವೃದ್ಧಿ ನಿಮ್ಮದು, ಎನ್ನ ಮಾನಾಪಮಾನ ನಿಮ್ಮದು, ನಿಮ್ಮನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತನ್ನುವಂಥ ರೀತಿಯಲ್ಲಿ ಅದನ್ನು ಕೊನೆಗೊಳಿಸುವಂಥ ಕೆಲಸ ಆ ದಿವ್ಯ ಜೀವನ ಸಂಘದ ಈ ವ್ಯವಸ್ಥೆಯಲ್ಲಿ ಈ ವಿಶೇಷವಾದಂಥ ಈ ಒಂದು ಸಂಸ್ಥೆ 80 ವರ್ಷಗಳ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ, 80 ಅನ್ನುವುದು ಏನು ಹೇಳಿಕೊಡ್ತಾ ಇದೆ ನಮಗೆ? 80 ಅನ್ನೋದು ಸಂಖ್ಯೆ ಮಾಡಿಕೊಂಡ್ರೆ ಒಂದು ನೋಡಿ, ಅಲ್ಲಿ 2 ಸಂಖ್ಯೆಗಳಿವೆ, ಒಂದು 8, ಇನ್ನೊಂದು 0. ಅಂದರೆ ಈ 8ಅನ್ನು ಬಿಟ್ಟು ಭಗವಂತನ ಕಡೆಗೆ ನೀನು ಹೋಗು ಅಂತ ಅನ್ನುವಂಥ ಮಾತು. ನಾವು ಹೇಳ್ತೇವೆ ನಮಗೆ ದಿಕ್ಕುಗಳು 8 ಮದಗಳು 8 ಇವೆಲ್ಲ ಅವನ್ನು ಬಿಟ್ಟು ನಾವು 0 ಆಗಬೇಕು. ಅಂದರೆ ನಾವು ಅಷ್ಟಮದಗಳನ್ನು ನೀಗಿ ನಿಲ್ಲಬೇಕು, ಅಷ್ಟಮದಗಳನ್ನು ನೀಗಿ ನಿಲ್ಲಬೇಕು. ಮತ್ತು ಅಷ್ಟೇ ಅಲ್ಲ, ಅಲ್ಲೇನಿದೆ ಇಲ್ಲೇನಿದೆ ಅಂತ 8 ದಿಕ್ಕುಗಳಲ್ಲಿ ಹುಡುಕುವುದನ್ನು ಬಿಡಬೇಕು. ಇದು ಬಿಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದು ತನ್ನೊಳಗನ್ನು ತಾನು ನೋಡಿಕೊಳ್ಳುವಂಥ ವ್ಯವಸ್ಥೆ ತಂದಾಗಬೇಕು. ನೋಡಿ ಹೇಳ್ತಾರೆ, ಆವೃತ್ತ ಚಕ್ಷು ಅಂತ ಹೇಳ್ತಾರೆ ಉಪನಿಷತ್ನಲ್ಲಿ. ಅಮೃತತ್ವವನ್ನು ತಿಳಿಯಬೇಕಾದರೆ ನೀನು ಆವೃತ್ತ ಚಕ್ಷುವಾಗಬೇಕು. ಆವೃತ್ತ ಚಕ್ಷು ಅಂತ ಹೇಳಿದ್ರೆ ಹೊರಗೆ ನೋಡೋದಲ್ಲ, ಒಳಗೆ ನೋಡು ಅಂತ ಅರ್ಥ. ನಮ್ಮ ಇಂದ್ರಿಯಗಳು ಅಂತರ್ಮುಖವಾಗಬೇಕು. ನೋಡಿ, ನಾವು ಒಂದು ಕಡೆ ಕೂತಿದ್ದೇವೆ, ಅತ್ಯಂತ ನಿಶ್ಶಬ್ದವಾದ ಸ್ಥಿತಿಯಲ್ಲಿ ನಾವು ಕೂತಿದ್ದೇವೆ. ಪಕ್ಕದಲ್ಲಿ ಒಂದು ಸೂಜಿ ಕೆಳಗೆ ಬಿದ್ದರೆ ನಮಗೆ ಕೇಳುತ್ತೆ, ಆ ಸೂಜಿ ಕೆಳಗೆ ಬಿತ್ತಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಷ್ಟು ಸೂಕ್ಷ್ಮವಾದಂಥ ಶ್ರವಣ ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾನೆ. ಆದರೆ ನಿಮ್ಮ ಹೃದಯದ ಬಡಿತ ನಿಮಗೆ ಕೇಳ್ತಾ ಇದೆಯಾ? ಯಾಕೆ ಕೇಳ್ತಾ ಇಲ್ಲ? ಎಲ್ಲೋ ಸ್ವಲ್ಪ ಗಾಬರಿ ಆದಾಗ ಅಲ್ಲಿ ಇಲ್ಲಿ ಬಿದ್ದಾಗ ಲಬ್ ಡಬ್ ಅನ್ನತ್ತೆ. ಮಾಮೂಲಿ ಯಾಕೆ ಕೇಳೋದಿಲ್ಲ ಅದು? ಯಾಕೆ ಅಂದರೆ ನಮ್ಮ ಇಂದ್ರಿಯಗಳು, ನಮ್ಮ ಶ್ರವಣೇಂದ್ರಿಯ ಹೊರಗಿನ ದೃಷ್ಟಿಯಲ್ಲಿದೆ, ಒಳಗೆ ನೋಡ್ತಾ ಇಲ್ಲ, ಅದು ಹೊರಗೆ ನೋಡ್ತಾ ಇದೆ. ಕಣ್ಣುಗಳು ಅಷ್ಟೇ ಹೊರಗೆ ನೋಡ್ತಾ ಇವೆ. ವಾಸನೆ ಹೊರಗಿನದನ್ನು ನೋಡ್ತಾ ಇದೆ. ಮಾತು ಹೊರಗಿನ ಪಾಂಡಿತ್ಯಗಳನ್ನು ಪ್ರದರ್ಶನ ಮಾಡ್ತಾ ಇದೆ. ಯಾವುದನ್ನು ನಮ್ಮ ಅಂತರಂಗದ ಕಡೆ ನಾವು ಇಟ್ಕೊಂಡಿಲ್ಲ. ಇವೆಲ್ಲವೂ ಹೀಗಿರೋದು ಹೀಗೆ ಅಂತರ್ಮುಖಿಯಾಗಬೇಕು. ಅಂತರ್ಮುಖಿಯಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಿನ ವ್ಯವಸ್ಥೆಗಿಂತಲೂ ಆಳವಾದಂಥ ಅದ್ಭುತವಾದಂಥ ಗಹನ ಗಂಭೀರವಾಗಿರ್ತಕ್ಕಂಥ ಭಗವಂತನ ಅಸ್ತಿತ್ವದ ಮಾರ್ಗ ನಮ್ಮ ಕಣ್ಣಿಗೆ ಬೀಳುತ್ತೆ. ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ, ನಾವು ಕಣ್ಣು ಬಿಟ್ಟು ನೋಡಿದ್ರೆ ಏನು ಕಾಣುತ್ತೆ? ಇಲ್ಲಿ ಕೂತಿದ್ದೇವೆ, ನಾವು ಕೂತಿರೋ ಜನ ಕಾಣ್ತಾರೆ, ಎಲ್ಲ ಸುತ್ತ ಗೋಡೆಗಳು ಕಾಣ್ತವೆ, ಸ್ವಲ್ಪ ಕಿಟಕಿ ಇರೋ ಕಡೆ ಬೆಳಕು ಸ್ವಲ್ಪ ನಮಗೆ ಹಸಿರು ಕಾಣುತ್ತೆ. ಅದರಿಂದ ಆಚೆ ನಮ್ಮ ಕಣ್ಣಿನ ದೃಷ್ಟಿಗೆ ಮಿತಿ ಇದೆ. ಅದು ಸೀಮಾತೀತ ಅಲ್ಲ. ನೀವು ಕಣ್ಣು ಮುಚ್ಚಿ ನೋಡಿದ್ರೆ ಏನು ಕಾಣುತ್ತೆ ನಿಮಗೆ? ಏನೂ ಕಾಣೋಲ್ಲ ಅಂತೀರಿ ನೀವು, ಆದರೆ ಅದು ಅಖಂಡತೆಯನ್ನು ನೋಡ್ತಾ ಇದೆ. ಆ ಗಹನ ಗಂಭೀರವಾಗಿರ್ತಕ್ಕಂಥ ಅಖಂಡತೆಗೆ ಯಾವ ಗೋಡೆಯ ಹಂಗಿಲ್ಲ, ಯಾವುದೇ ಮರಗಿಡಗಳ ಹಂಗಿಲ್ಲ, ಯಾವುದೂ ಇಲ್ಲ, ಎಲ್ಲವನ್ನೂ ಮೀರಿರ್ತಕ್ಕಂಥದ್ದು. ಯಾವುದನ್ನು ಶೂನ್ಯ ಅಂತ ಹೇಳ್ತೇವೆ, ಆ ಶೂನ್ಯದ ನಿಜತತ್ವವನ್ನು ನಮ್ಮ ದೃಷ್ಟಿ ನೋಡ್ತಾ ಇದೆ. ಅದರೊಳಗಡೆ ಇರ್ತಕ್ಕಂಥ ಕತ್ತಲು, ಯಾತಕ್ಕೆ ಭಗವಂತ ಕತ್ತಲು ಅಯ್ಯೋ ಕತ್ತಲು ಅಂತೀವಿ ನಾವು. ಕತ್ತಲೆಯಲ್ಲೂ ಒಂದು ವ್ಯವಸ್ಥೆ ಇದೆ. ಕತ್ತಲೆ ಬೆಳಕಾಗಬೇಕಾದ್ರೆ
ತಾನು ಎಲ್ಲವನ್ನು ನಾನು ನಾನು ನನ್ನದು ನನ್ನಿಂದ ನನಗೋಸ್ಕರ ಅಂತ ಹೇಳಿ ಎಲ್ಲ ಕೂಡಿಟ್ಕೊಳ್ಳೋದಿದೆಯಲ್ಲ, ಇದು ಕತ್ತಲೆ. ಇವೆಲ್ಲವನ್ನು ಹೊರಗೆ ಹಾಕೋದಿದೆಯಲ್ಲ, ಅದು ಬೆಳಕು. ನೋಡಿ, 7 ನಾವು ಬಣ್ಣಗಳು 7 ಅಂತ ಹೇಳ್ತೇವೆ. ಅದರಲ್ಲಿ ಬಿಳಿ ಕಪ್ಪು 2 ಬಣ್ಣ ಇಲ್ಲ. ಈ 7 ಬಣ್ಣಗಳು ಯಾವುದರಲ್ಲಿ ಸಂಪೂರ್ಣವಾಗಿ ಒಳಗೊಳ್ತವೆ ಅದು ಕಪ್ಪಾಗಿ ಕಾಣುತ್ತೆ. 7 ಬಣ್ಣಗಳು ಹೊರಗೆ ಬಂದಾಗ ಉಳಿಯೋದು ಬಿಳಿ ಕಾಣುತ್ತೆ. ಭಗವಂತ ಈ ಪರೀಕ್ಷೆ ನಮಗೂ ಮಾಡ್ತಾನೆ. ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ನಮ್ಮ ಯುವಕರ ತಲೆ ಕೂದಲು ಯಾವ ಬಣ್ಣ ಇದೆ? ಕಪ್ಪು. ಯಾಕೆ? ಎಲ್ಲವನ್ನೂ ನಾನು ಸಂಪಾದನೆ ಮಾಡಬೇಕು, ಅಧಿಕಾರ ಬೇಕು, ಮನೆ ನಡೆಸಬೇಕು, ಎಲ್ಲವೂ ನನ್ನದು ನನ್ನದು, ನನಗಾಗಿ, ನನಗೋಸ್ಕರ, ನನ್ನ ದೆಸೆಯಿಂದ, ನನಗೆ, ನನ್ನಲ್ಲಿ ಅಂತನ್ನುವಂಥ ಆಕರ್ಷಣೆಯ ನೆಲೆ ಇರೋದರಿಂದ ಅದು ಅದರ ಚಿಹ್ನೆ ದ್ಯೋತಕ ಕಪ್ಪು. ಹಾಗೆ ಬರ್ತಾ 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 ತಲೆ ಸಂಪೂರ್ಣವಾಗಿ ಬಿಳಿಯಾಗುತ್ತೆ. ಬಿಳಿಯಾಗುತ್ತೆ ಎಂದು ಏನರ್ಥ? ಅದು ಈ ಎಲ್ಲ ಆಸೆ ಆಕಾಂಕ್ಷೆಗಳು, ವಂದನೆ, ಬೇಡಿಕೆ ಇವೆಲ್ಲವನ್ನು ಬಿಡ್ತಾ ಇದ್ದೇನೆ ಭಗವಂತ, ನಿನಗೆ 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 ಅಂತ ಕೊಟ್ಟು, ಯಾವ ಭೇದವೂ ಇಲ್ಲದೆ, ಯಾವ ಆಕರ್ಷಣೆಯೂ ಇಲ್ಲದೆ ಎಲ್ಲವನ್ನೂ ಬಿಟ್ಟು ಎಲ್ಲವೂ ನೀನೇ ಅಂತ ಕೂತ್ಕೊಳ್ಳೋದಿದೆಯಲ್ಲ, ಅದು ಬಿಳಿ ಬಣ್ಣ. ಆ ಸ್ಥಿತಿಗೆ ಹೋಗು ಅಂತ ಹೇಳಿ ಭಗವಂತ ನಮಗೆ ಬಿಳಿ ಕೂದಲು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ನಾವೇನು ಮಾಡ್ತೀವಿ? ನೋಡಿ, ಇದೇ ಭಗವಂತನ ಮಾಯೆ. ದಾರಿ ತೋರಿಸ್ತಾನೆ ಭಗವಂತ, ನಾವು ಬೇರೆ ಥರ ಯೋಚನೆ ಮಾಡ್ತೇವೆ. ಪ್ರತಿಯೊಂದರಲ್ಲೂ ಈ ರೀತಿ ಪ್ರತಿಯೊಂದು ಹೆಜ್ಜೆ ನೀವು ನೋಡಿ ಭಗವಂತನ ಲೆಕ್ಕದಲ್ಲಿ ನಮಗದು ಅರ್ಥವಾಗ್ತದೆ. ಭಾಳ ಜನ ಹೇಳ್ತಾರೆ, ಏನು ಯಜಮಾನ್ರೆ ಚೆನ್ನಾಗಿದ್ದೀರಾ ಅಂದರೆ, ಅಯ್ಯೋ ನಿಶಕ್ತಿ, ವಯಸ್ಸಾಯಿತು, ಏನು ಮಾಡೋಣ ಅಂತಾರೆ. ನಾನು ಅವ್ರಿಗೆ ಹೇಳೋದು ಇಷ್ಟೇ, ವಯಸ್ಸಾಯಿತು ಅಂತ ಯಾಕೆ ಯೋಚನೆ ಮಾಡ್ತೀರಿ? ನಾನು ಹಣ್ಣಾದೆ ಅಂತ ತಿಳ್ಕೊಳ್ಳಿ. ನೋಡಿ, ಒಂದು ಅದ್ಭುತವಾಗಿರುವಂಥ ಚೆನ್ನಾಗಿ ಬಲಿತ ಒಂದು ಮಾವಿನಕಾಯಿ ಮರದಿಂದ ತೆಗೆದುಕೊಳ್ಳಿ. ಅದರ ರುಚಿ ಏನಿರುತ್ತೆ? ಹುಳಿ ಇರ್ತದೆ. ಆ ಸತ್ವವನ್ನೆಲ್ಲ ಮರದಿಂದ ಸಂಗ್ರಹ ಮಾಡಿ ಇಟ್ಟುಕೊಂಡಿದೆ ಅದು. ಆದರೆ ಅದನ್ನು ಒಂದು ಕಡೆ ಇಟ್ಟುಬಿಡಿ, ಕೆಲವು ದಿವಸ ಆದಮೇಲೆ ಸ್ವಲ್ಪ ಮೇಲಿರೋ ಬಿಗಿತನ ಹೋಗಿ ಎಲ್ಲ ಸುಕ್ಕಾಗಿರುತ್ತೆ, ಬಣ್ಣ ಬದಲಾಯಿಸಿರುತ್ತೆ. ಓ, ಒಳ್ಳೆ ಹಣ್ಣಾಗಿದೆ ಅಂತ ತಿಳ್ಕೊಳ್ತೇವೆ. ಹಣ್ಣಿನ ರುಚಿ ಹುಳಿನೋ ಸಿಹಿನೋ? ಅಲ್ಲ, ಮರದಿಂದ ಹುಳಿಯನ್ನು ಅದು ಸಂಪಾದನೆ ಮಾಡಿಕೊಳ್ತು. ಸಿಹಿಯನ್ನು ಯಾರು ಅದಕ್ಕೆ ಇಂಜೆಕ್ಟ್ ಮಾಡಿದ್ರು? ಯಾರೂ ಮಾಡಲಿಲ್ಲ. ಅದೇನು ಮಾಡ್ತು ಅಂತ ಹೇಳಿದ್ರೆ ಆತ್ಮನಿರೀಕ್ಷಣೆ ಮಾಡಿಕೊಳ್ತು. ನನ್ನ ಸಾಧನೆ ಎಷ್ಟು, ನನ್ನ ಸಂಪನ್ನತೆ ಎಷ್ಟು, ನಾನು ಏನಾಗಬೇಕು ಅಂತ ಹೇಳಿ ಅಂತರ್ವೀಕ್ಷಣೆ ಮಾಡಿಕೊಳ್ಳೋದ್ರಿಂದ ವಸ್ತು ಸಾಕ್ಷಾತ್ಕಾರವಾದಾಗ ಅವನ ಬದುಕು ಸಿಹಿಯಾಯಿತು. ವಯಸ್ಸಾದವರು ಓಡಾಡೋದು ಕಷ್ಟ ಅಂತ ಹೇಳಿದ್ರೆ, ನಾನು ಓಡಾಡಿ ಸುಸ್ತಾಗಿದ್ದೇನೆ, ಕುಂತು ನೀನು ಸಾಧನೆ ಮಾಡು ಅಂತ ಹೇಳಿ ಭಗವಂತ ಸೂಚನೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಮಂಡಿ ನೋವು, ಕಾಲು ನೋವು, ಸೊಂಟ ನೋವು ಅಂತ ತಿಳ್ಕೊಳ್ಬಾರ್ದು. ಅಷ್ಟೇ ಅಲ್ಲ, ಇನ್ನೂ ವಿಶೇಷವಾಗಿ ಸ್ವಲ್ಪ ನಮ್ಮ ದೃಷ್ಟಿ ಮಂದಾಯಿತು ಅಂತಲೇ ಹೊರಗೆ ನೋಡೋದು ಬೇಡ, ಒಳಗೆ ನೋಡ್ಕೊ ಅಂತ ಹೇಳ್ತಾ ಇದ್ದಾನೆ ಅಂತ. ಈ ಲೆಕ್ಕದಲ್ಲಿ ಬದುಕನ್ನು ಎಲ್ಲವನ್ನೂ ಸಕಾರಾತ್ಮಕವಾಗಿ ತೆಗೆದುಕೊಂಡ್ರೆ ನಾವು ಆ ಭಗವಂತನ ಹತ್ತಿರ ಹೋಗ್ತೇವೆ. ನಮ್ಮ ಸಂಕಲ್ಪ ಶಕ್ತಿಗೆ ಬಲ ಬರುತ್ತೆ. ನೋಡಿ, ಯಾವ ಹಣ್ಣು ಬಹಳ ಸಿಹಿಯಾಗಿರುತ್ತೋ ಅದರ ಬೀಜ ಅದ್ಭುತವಾದ ಮರವಾಗಿ ಬೆಳೆಯುತ್ತೆ ಅಂತ ಎಲ್ಲರೂ ಹೇಳ್ತಾರೆ ರೈತರು. ಕಾರಣ ಏನು ಅಂತಂದರೆ, ತನ್ನ ಆತ್ಮನಿರೀಕ್ಷಣೆಯಿಂದ ಹಣ್ಣಾದಂಥ ಭಗವಂತನಿಗೆ ನಿವೇದಿತವಾದಂಥ ಜೀವನ ಇದೆಯಲ್ಲ, ಅದರ ಸಂಕಲ್ಪ ಇದೆಯಲ್ಲ, ಅದು ಅತ್ಯಂತ ಉತ್ತಮವಾದ ಮುಂದಿನ ಫಲವನ್ನು ಕೊಡುವಂಥ ಮಹಾವೃಕ್ಷವಾಗಿ ಬೆಳೀತದೆ. ಈ ಸೃಷ್ಟಿಯ ನೆಲೆಯಲ್ಲಿ ಭಗವಂತ ಇವನ್ನೆಲ್ಲ ಜೋಡಿಸಿದ್ದಾನೆ. ನಾವು ಹಣ್ಣಾಗಬೇಕು. ಆದರೆ ನಾವು ಹೊರಗಿನ ಲೆಕ್ಕದಲ್ಲೇ ಇದ್ದು ಕೊಳೀಲಿಕ್ಕೆ ಶುರು ಮಾಡಿದ್ರೆ ಹಣ್ಣಾಗದೆ ಹುಣ್ಣಾದರೆ ಏನೂ ಪ್ರಯೋಜನ ಇಲ್ಲ. ಈ ವಾಸ್ತವತೆಯನ್ನು ಪ್ರತಿಯೊಬ್ಬರೂ ಗಮನಿಸಬೇಕು. ಜೀವನದಲ್ಲಿ ವಯಸ್ಸಾಯಿತು, ಆಯಿತು, ಮೊದಲು ಏನು 16 ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ರಜಾ ದಿನಗಳಲ್ಲಿ 108 ಸ್ನೇಹಿತರು, ಕ್ಲಬ್ಬು ಎಲ್ಲ ಸುತ್ತಾಡ್ತಾ ಇರ್ತೀರಿ. ವಯಸ್ಸಾದ ಮೇಲೆ ಆ ಕಡೆ ಹೋಗ್ಲಿಕ್ಕೆ ನಿಮ್ಗೆ ಗಮನನೇ ಬರೋದಿಲ್ಲ, ಮನಸ್ಸೇ ಬರೋದಿಲ್ಲ. ಅದರ ಅರ್ಥ ಏನು? ಅಲ್ಲಿ ನೋಡೋದನ್ನು ಇಲ್ಲಿ ನೋಡು ಅಂತ. ಇದನ್ನೇ ಆವೃತ್ತ ಚಕ್ಷು ಅಂತ ಉಪನಿಷತ್ನಲ್ಲಿ ಹೇಳಿದ್ದು. ಆವೃತ್ತ ಚಕ್ಷುವಾದರೆ ಅಂತರ್ಮುಖವಾಗಿ ಭಗವಂತನನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ಆಗ್ತದೆ. ನಾವೆಲ್ಲ ಹೊರಮುಖವಾಗಿ ನೋಡ್ತಾ ಇರ್ತೀವಲ್ಲ, ಹೊರಮುಖವಾಗಿ ನೋಡಿದ್ರೆ ಏನಾಗುತ್ತೆ ಕತ್ತಲೆ ತುಂಬಿಕೊಂಡ ಕಣ್ಣುಗಳಿಂದ ಅಂತಂದರೆ, ಪ್ರಭುದೇವರು ಒಂದು ತಮಾಷೆ ವಚನ ಹೇಳ್ತಾರೆ, ಕಾಣುವ ಕಂಗಳಲ್ಲಿ ಕತ್ತಲೆ. ನಾವು ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡು ದೇವ್ರನ್ನ ನೋಡ್ತಾ ಇರ್ತೀವಿ.
ನಮಗೆ ಆ ಭಗವಂತನನ್ನು ನೋಡೋದಕ್ಕಿಂತಲೂ ಆತನ ವೈಭವವನ್ನು ನೋಡಲಿಕ್ಕೆ ಆಸಕ್ತಿ ನಮಗೆ. ಈಗ ಒಂದು 2 ವರ್ಷದಿಂದ ನಮ್ಮ ಭಕ್ತರು ಈ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೋಸ್ಕರ ವಿಶೇಷವಾಗಿ ತಿರುಪತಿಗೆ ದಯಮಾಡಿಸಿದರು. ತಿರುಪತಿಗೆ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತೋಷದಿಂದ ನೇರವಾಗಿ ಮನೆಗೆ ಹೋಗದೆ ಮಠಕ್ಕೆ ಬಂದರು. ಭಾಳ ಏನು ಭಾಳ ಉತ್ಸಾಹದಿಂದ ಖುಷಿಯಾಗಿ ಬರ್ತಾ ಇದ್ದೀರಲ್ಲ ಅಂತ ಕೇಳಿದೆ. ಇಲ್ಲ, ವೈಕುಂಠ ಏಕಾದಶಿ ದರ್ಶನ ಆಯಿತು, ಅದರ ಪ್ರಸಾದವನ್ನು ತಮಗೆ ಅರ್ಪಣೆ ಮಾಡಿ ಆಮೇಲೆ ಮನೆಗೆ ಹೋಗೋಣ ಅಂತ ಬಂದ್ವಿ ಅಂತಂದರು. ಭಾಳ ಸಂತೋಷ, ಕೂತ್ಕೊಳ್ಳಿ. ತಿರುಪತಿಗೆ ಹೋಗಿದ್ರಾ? ಹೌದು ಹೋಗಿದ್ದೆ. ಎಲ್ಲ ನೋಡಿದ್ರಾ? ಹೌದು ಎಲ್ಲ ನೋಡಿದೆ. ಏನು ನೋಡಿದ್ರಿ? ಏನು ಸ್ವಾಮೀಜಿ, ಆ ಶ್ರೀನಿವಾಸನ ಮೂರ್ತಿ ಮೇಲೆ ಧರಿಸಿದಂಥ ಕಿರೀಟ 30 ಕೋಟಿಗಿಂತ ಬೆಲೆ ಬಾಳೋದು. ಮೈ ಮೇಲೆ ಹಾಕಿರ್ತಕ್ಕಂಥ ವಜ್ರದ ಕವಚ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ರಾಜ ಕೊಟ್ಟಿದ್ದು, ಈ ರಾಜ ಕೊಟ್ಟಿದ್ದು. ಆತನಿಗೆ ಅಭಿಷೇಕ ಮಾಡ್ತಕ್ಕಂಥ ಕೊಳಗ ಇದೆಯಲ್ಲ, ಅದು ಬಂಗಾರದ್ದು. ನಮಗೆಲ್ಲ ತೀರ್ಥ ಪ್ರಸಾದ ಕೊಡುವ ಚಮಚ ಇದು ಉದ್ಧರಣೆ ಇದೆಯಲ್ಲ, ಅದು ಬಂಗಾರದ್ದು. ಏನು ವೈಭವ, ಏನು ವೈಭವ ಅಂತಾನೆ. ಅಪ್ಪ, ಇಷ್ಟೆಲ್ಲ ಬಂಗಾರ ಆಸ್ತಿ ವಜ್ರ ನೋಡಬೇಕಾದ್ರೆ ಅಲ್ಲಿವರೆಗೂ ಯಾಕೆ ಹೋಗಬೇಕು? ಇಲ್ಲೇ ಮಣಪ್ಪುರಂ ಗೋಲ್ಡ್ಗೆ ಹೋಗಿದ್ರು ನೋಡ್ಬೋದಾಗಿತ್ತಲ್ಲ. ಅಲ್ಲಿ ಹೋಗಿ ಏನು ನೋಡಬೇಕು ನಾವು? ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೇನೆ. ರಾಜ ದರ್ಬಾರ್ನಲ್ಲಿ ಕೂತಿದ್ದಾನೆ ರಾಣಿ ಸಮೇತವಾಗಿ. ಮಹಾರಾಣಿಗೆ ಏನು ಬೆಲೆ ಇದೆ ಗೊತ್ತಿದೆ ತಮಗೆ. ಎಲ್ಲರೂ ಬಂದು ಸಲಾಮ್ ಹೊಡೆದು ಹೋಗ್ತಾ ಇದ್ದಾರೆ. ರಾಣಿ ಭಾಳ ಗಂಭೀರವಾಗಿ ಕೂತಿದ್ದಾಳೆ. ಇದ್ದಕ್ಕಿದ್ದಾಗೆ ಒಳಗಡೆಯಿಂದ ಆಕೆಯ ಮಗು ಅಮ್ಮ ಅಂತ ಓಡಿ ಬಂತು. ಯಾವ ಪ್ರೋಟೋಕಾಲು ಇಲ್ಲ, ಏನೂ ಇಲ್ಲ. ಆ ಮಗು ಅಳ್ತಾ ಓಡಿ ಬಂದಿದ್ದು ನೋಡಿದ ತಕ್ಷಣ ಸಿಂಹಾಸನದ ಮೇಲೆ ಕೂತಿದ್ದ ರಾಣಿ ಅಯ್ಯೋ ಮಗನೇ ಅಂತ ಎದ್ದು ಆ ಮಗುವನ್ನು ಎತ್ಕೊಂಡು ಕಣ್ಣೀರು ಒರೆಸಿದ್ಲು. ಇದು ಯಾವ ಪ್ರೋಟೋಕಾಲ್ನಲ್ಲಿದೆ? ಅಷ್ಟು ಗಂಭೀರವಾಗಿ ಇಷ್ಟೆಲ್ಲ ಭಕ್ತರು ಬಂದಾಗ, ಪ್ರಜೆಗಳು ಬಂದಾಗ ಕೂತಂಥ ರಾಣಿ ಈ ಮಗು ಬಂದ ತಕ್ಷಣ ಯಾಕೆ ಬದಲಾವಣೆ ಆದಳು? ಬಂದವರೆಲ್ಲರೂ ನೋಡಿದ್ದು ಮಹಾರಾಣಿಯನ್ನು, ಆಕೆಯ ತಾಯಿತನವನ್ನಲ್ಲ. ಬಂದ ಮಗು ನೋಡಿದ್ದು ಮಹಾರಾಣಿನಲ್ಲ, ಅಮ್ಮನನ್ನಾಗಿ. ನಾವು ದೇವಾಲಯದಲ್ಲಿ ಹೋಗಿ ಮುಂದೆ ನಿಂತ್ಕೊಂಡ್ರೆ ನಾನು ಮಗುವಾಗಿ, ಆತ ತಾಯಿಯಾಗಿ, ರಕ್ಷಕನಾಗಿ, ಎಲ್ಲವೂ ನಿನ್ನದೇ ನನ್ನದೇನೂ ಇಲ್ಲ ಅಂತನ್ನುವಂಥ ರೀತಿಯಲ್ಲಿ ನಿಂತು ನೋಡುವಾಗ ಭಗವಂತ ಅಂಥ ಭಕ್ತನ ಕಡೆ ಗಮನ ಕೊಡ್ತಾನೆ. ನಾವು ಏನೇನೋ ನಮ್ಮ ಮನಸ್ಸಿನಲ್ಲಿ ಏನೇನೋ ತುಂಬಿಕೊಂಡು ಬರೀ ನಾವು ಲೇವಾದೇವಿ ವ್ಯವಹಾರ ಮಾಡುವ ಹಾಗೆ ಇಷ್ಟು ಕೊಟ್ಟರೆ ಅಷ್ಟು ಅಂತ ಹೇಳೋಕೆ ಹೋದರೆ ಏನು ಬಂತು? ಇದೇ ನಡೀತಾ ಇರೋದು. ಒಂದು ಮಾತು ಹೇಳ್ತೇನೆ. ನಮ್ಮ ಉಮರ್ ಖಯಾಮನ ಮಾತನ್ನು DVG ಅವರು ಭಾಷಾಂತರ ಮಾಡಿದ್ದಾರೆ, ಉಮರನ ಹೊಸಗೆ. ಆ ಉಮರ್ ಖಯಾಮ್ ಒಂದು ಮಾತು ಕೇಳ್ತಾನೆ ಭಗವಂತನನ್ನು. ದೇವ, ನಾನು ಚಪಲದ ಗುಲಾಮ, ನಾನು ಚಪಲದ ಗುಲಾಮ, ನಿನ್ನೊಳ್ಪೆಲ್ಲಿ? ನನ್ನ ಮನ ಮಬ್ಬುಗವಿ ನಿನ್ನ ಬೆಳಕೆಲ್ಲಿ? ನೇಮದಿಂ ನಾನೆಡೆಯ ನೀ ಸ್ವರ್ಗವೀವುದೆನೆ, ವರ್ತಕನ ಮಾತಾಯಿತು ನಿನ್ನ ದಯೆಯಲ್ಲಿ ಅಂತ ಕೇಳ್ತಾನೆ. ನಾನು ಇಷ್ಟು ಪೂಜೆ ಮಾಡಿಸಿದ್ರೆ ಇಷ್ಟು ಫಲ ನನಗೆ ಕೊಡು ಅಂತಂದರೆ ಅದು ವ್ಯಾಪಾರ ಆಯಿತು. ದೇವರನ್ನು ನೋಡುವಂಥ ವಿಧಾನ ಏನು? ಜೀವನ ದಿವ್ಯ ಜೀವನವಾಗಬೇಕಾದ್ರೆ ದೃಷ್ಟಿ ದಿವ್ಯ ದೃಷ್ಟಿಯಾಗಬೇಕು. ದಿವ್ಯ ದೃಷ್ಟಿ ಆಗಬೇಕಾದ್ರೆ ಏನನ್ನು ನೋಡಬೇಕೋ ಅದನ್ನೇ ನಾವು ನೋಡಬೇಕು. ನೇರವಾಗಿ ಏನನ್ನು ಕಾಣಬೇಕೋ ಅದನ್ನು ಕಾಣಬೇಕು. ಭಗವಂತನಲ್ಲಿ ಆ ಮಾತೃ ಶರೀರವನ್ನು, ಮಾತೃಶಕ್ತಿಯನ್ನು ನೋಡಿದಾಗ ತಾನು ಮಗುವಾಗಿ ಆ ಭಗವಂತನ ಹತ್ರ ಬಂದಾಗ ಕೊಲ್ಲು ಕಾಯಿ ನಿನ್ನ ಧರ್ಮ ಅಂತ ಹೇಳಿದ್ರೆ ಭಗವಂತ ಮಗಳಿಗೆ ಎತ್ಕೊಳ್ತಾನೆ. ನಾವು ಆ ಲೆಕ್ಕದಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ನಮಗೆ ಬಂದಿದೆಯಾ? ಈ ಬಗ್ಗೆ ಆಲೋಚನೆ ಮಾಡುವಂಥ ಅಂತರ್ನಿರೀಕ್ಷಣೆಯ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು. ಅದನ್ನೇ ಪ್ರಭುದೇವರು ವಚನ ಹೇಳ್ತಾ ಇದ್ದೆ. ಕಾಣುವ ಕಂಗಳಲ್ಲಿ ಕತ್ತಲೆ, ನಾವು ವೈಭವವನ್ನು ನೋಡ್ತೇವೆ. ಕೇಳುವ ಕಿವಿಗಳಲ್ಲಿ ಕತ್ತಲೆ, ನಾವು ಕೇವಲ ಶಬ್ದಗಳನ್ನು ಕೇಳ್ತಾ ಇದ್ದೇವೆ. ಆ ಮಂತ್ರಾರ್ಥ ಏನು ಅಂತ ಅನ್ನೋದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಇದ್ದಾಗ ಕೇಳೋ ಕಿವಿ ಕತ್ತಲೆಯಲ್ಲಿದೆ ಅಂತಲೇ ಅರ್ಥ.
ನೆನೆವ ಮನದಲ್ಲಿ ಕತ್ತಲೆ. ನಾವು ಭಗವಂತನನ್ನು ನೆನೆಸೋದಕ್ಕೆ ಬದಲಾಗಿ ಏನೇನೋ ನೆನೆಸ್ತಾ ಕೂತ್ಕೊಳ್ತೀವಲ್ಲ. ನೆನೆವ ಮನದಲ್ಲಿ ಕತ್ತಲೆ, ಪೂಜಿಸುವ ಕೈಗಳಲ್ಲಿ ಕತ್ತಲೆ. ಇವೆಲ್ಲವೂ ಕತ್ತಲೆ ಆದಮೇಲೆ ಏನಾಗುತ್ತೆ? ಕತ್ತಲೆ ಎಂಬುದು ಇತ್ತಲೆ, ಗುಹೇಶ್ವರನೆಂಬುದು ಅತ್ತಲೆ. ಎಷ್ಟು ವಿಶೇಷವಾದಂಥ ಮಾತಿದು. ಕತ್ತಲೆಯನ್ನು ಕಳೆದು ಹೋಗಬೇಕಾದ್ರೆ ಜೀವನ ದಿವ್ಯ ಜೀವನವಾಗಬೇಕು, ಬದುಕು ಬೆಳಕಾಗಬೇಕು, ಸಾಧನೆ ಅದು ವಿಶಿಷ್ಟವಾದ ರೀತಿಯಲ್ಲಿ ಮುಂದಕ್ಕೆ ಹೋಗಬೇಕು. ಆ ನೆಲೆಯನ್ನು ನಾವು ತಲುಪಬೇಕು ಅಂತನ್ನುವಂಥ ಒಳನೋಟ ಇಲ್ಲದೇ ಇದ್ದರೆ ಏನು ಪ್ರಯೋಜನ? ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಲೆಕ್ಕದಲ್ಲಿ ಹೌದು, ಮನುಷ್ಯ 1000 ಮನುಷ್ಯರಲ್ಲಿ ಒಬ್ಬ ಪ್ರಯತ್ನ ಪಡ್ತಾನೆ. ಅದೇ ರೀತಿಯಲ್ಲಿ ಚನ್ನಬಸವಣ್ಣ ಒಂದು ಮಾತು ಹೇಳ್ತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಯಾದರೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಜಾಗವಿನ್ನೆಲ್ಲಿಯದು. ಬಯಲೆಲ್ಲ ಗಟ್ಟಿಯಾಗಿಬಿಟ್ಟು ಇರೋದಕ್ಕೆ ಜಾಗ ಎಲ್ಲಿ ಅಂತ. ಮೇಘದ ಜಲವೆಲ್ಲ ಮುತ್ತಾದರೆ ಸಪ್ತಸಾಗರಗಳಿಗೆ ಉದಕವೆನ್ನೆಲ್ಲಿಯದು. ಇಡೀ ಮೇಘದ ಜಲವೆಲ್ಲ, ಸ್ವಾತಿ ಮಳೆ ಮುತ್ತಾಗ್ತದೆ ಅಂತ ಹೇಳ್ತೀವಿ, ಬಿದ್ದದ್ದೆಲ್ಲ ಮುತ್ತೆ ಆಗಿಬಿಟ್ರೆ ಸಮುದ್ರಕ್ಕೆ ನೀರಲ್ಲಿ. ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿಯದು ಅಂತಾರೆ ಭಗವಂತ. ಇದು ಕಾರಣ 1000ಕ್ಕೊಬ್ಬ ಸತ್ಯಾನ್ವೇಷಿ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ. ನಾವಿಲ್ಲಿ ಸಂಖ್ಯೆ ತೆಗೆದುಕೊಳ್ಬಾರ್ದು. 1000ಕ್ಕೊಬ್ಬ ಸತ್ಯಾನ್ವೇಷಿ, ಮನುಷ್ಯಾಣಂ ಸಹಸ್ರೇಶು ಅಂತ ಅನ್ನೋಂಥ ಲೆಕ್ಕದಲ್ಲಿ 1000 ಅಂತ ಸಂಖ್ಯೆ ತೆಗೆದುಕೊಳ್ಬಾರ್ದು. ಸತ್ಯಾನ್ವೇಷಣೆ ಯಾವ ರೀತಿ ಮಾಡ್ತಾನೆ? 1000 ಅಂದರೆ ಎಷ್ಟು, ಯಾವ ರೀತಿ ಬರೀತೀರಿ ನೀವು? 1 0 0 0, 3 0 ಹಿಂದೆ 1. ಭಗವಂತ ನೀನು 1, ಹಿಂದೆಯೂ ನಾನಿಲ್ಲ, ಇವತ್ತೂ ಇಲ್ಲ, ನಾಳೆನೂ ಇಲ್ಲ, ನಾನು ಏನೂ ಇಲ್ಲ, ನೀನೇ ಎಲ್ಲ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದು ಸತ್ಯಾನ್ವೇಷಣೆಯ ಗುರಿ. ಇದು 1000ಕ್ಕೊಬ್ಬ ಸತ್ಯವನ್ನು ಕಂಡವನು. ಹಾಗಾದರೆ ಲಕ್ಷಕ್ಕೊಬ್ಬ ಭಕ್ತ ಅಂದರೆ ಲಕ್ಷ ಬರೀಬೇಕಾದ್ರೆ 1ರ ಮುಂದೆ 5 0 ಹಾಕ್ತೇವೆ. 5 0ಗಳಾಗಬೇಕು. ಯಾವುದು ಅಂದರೆ ನಮ್ಮ ಪಂಚೇಂದ್ರಿಯಗಳ, ನಾವು ಏನು ನೋಡ್ತಾ ಇದ್ದೇವೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ ಪದಾರ್ಥಗಳನ್ನು ಭಗವಂತ ನಿನ್ನ ಪ್ರಸಾದ ಅಂತ ಹೇಳಿ ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡುವಂಥ ಪ್ರಜ್ಞೆ ಬಂದಾಗ, ಪದಾರ್ಥವನ್ನು 0 ಮಾಡಿಕೊಂಡು ಪ್ರಸಾದವನ್ನಾಗಿ ಮಾಡಿಕೊಂಡಾಗ 1ರ ಮುಂದೆ ಪ್ರಸಾದ 5 0ಗಳು ಪ್ರಸಾದವಾದಾಗ ಅವನು ಭಕ್ತನಾಗ್ತಾನೆ, ಭಗವಂತನ ಹತ್ತಿರ ಇರ್ತಾನೆ. ಕೋಟಿಗೊಬ್ಬ ಶರಣ. ಕೋಟಿಗೆ ಎಷ್ಟು 0 ಹಾಕ್ತೀರಿ? 7 0 ಹಾಕ್ತೀರಿ. ಯಾವುದು 7 0? ನೋಡಿ, ನಾವು ಉಪನಿಷತ್ನಲ್ಲಿ ನೋಡ್ತೇವೆ, 14 ಲೋಕಗಳು, ಮೇಲೇಳು ಲೋಕ, ಕೆಳಗೇಳು ಲೋಕ, ಅತಳ ವಿತಳ ಇತ್ಯಾದಿ ಪಾತಾಳ, ಸ್ವರ್ಗಲೋಕ, ಇವು 7 ಲೋಕಗಳು. ಮನುಷ್ಯನನ್ನು ಎಲ್ಲಿಟ್ಟಿದ್ದಾನೆ? ಮಧ್ಯೆ ಇಟ್ಟಿದ್ದಾನೆ. ಈ ಭಗವಂತ ಬಹಳ 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 ಸೂಕ್ಷ್ಮಮತಿ. ಭಗವದ್ಗೀತೆ ಈ ಮಾತನ್ನು ತಿಳ್ಕೊಳ್ಳಿ. 18 ಅಧ್ಯಾಯ ಗೀತೆ ಉಪದೇಶ ಮಾಡಿದ ಮೇಲೆ ಕೊನೆಯಲ್ಲಿ ಹೇಳ್ತಾನೆ ಭಗವಂತ, ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯ. ನೋಡಪ್ಪ, ಅತ್ಯಂತ ರಹಸ್ಯಪೂರ್ಣವಾಗಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ನಿನ್ನ ಮುಂದೆ ಸಹಜವಾಗಿ ಸರಳವಾಗಿ ತೆರೆದಿಟ್ಟಿದ್ದೇನೆ. ಇದನ್ನು ನೀನು ಸ್ವೀಕಾರ ಮಾಡು, ಇಲ್ಲ ಅಂದರೆ ನೀನು ಕಾಫೀರ್ ಅಂತ ಹೇಳಲ್ಲ ಅವನು. ವಿಮೃಶ್ಯ ಏತದಶೇಷೇಣ, ಇದನ್ನು ತಲಸ್ಪರ್ಶಿಯಾಗಿ ವಿವೇಚನೆ ಮಾಡು. ನಾನಿಟ್ಟಿದ್ದೇನೆ ನಿನ್ನ ಮುಂದೆ, ಇದನ್ನು ನೀನು ವಿವೇಚನೆ ಮಾಡು. ತಲಸ್ಪರ್ಶಿಯಾಗಿ ವಿವೇಚನೆ ಮಾಡಿದ ಮೇಲೆ ಏನು ಮಾಡು ನೀನು? ಯಥೇಚ್ಛಸಿ ತಥಾ ಕುರು, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಭಗವಂತ ಎಷ್ಟು ಸೂಕ್ಷ್ಮವಾದಂಥ ರೀತಿಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಗಮನಿಸ್ಕೊಳ್ಳಿ. ನಾನು ಹೇಳಿದೆ, ಈ ಪ್ರಪಂಚದಲ್ಲಿ ನಾನು ಮಧ್ಯ ನಿಂತಿದ್ದೇನೆ. 7 ಲೋಕಗಳಿವೆ. ಅದನ್ನು ಸಪ್ತ ವಿಭಕ್ತಿಗಳು ಅಂತ ಕರೀತವೆ. ನಮ್ಮನ್ನು ಭಗವಂತನಿಂದ ದೂರ ಮಾಡುವಂಥ 7 ಭಾಗಗಳು. ಯಾವುದು? ನಾನು, ನನ್ನನ್ನು, ನನ್ನಿಂದ, ನನಗೋಸ್ಕರ, ನನ್ನ ದೆಸೆಯಿಂದ, ನನಗೆ, ನನ್ನಲ್ಲಿ. ಈ 7 ಇಟ್ಟಿದ್ದಾನೆ.
ನಾನು ಯೋಚನೆ ಮಾಡ್ತೇನೆ, ಈ ಸಭೆಯ ಮುಖ್ಯ ಅತಿಥಿ ನಾನು. ನಮ್ಮ ಮಂಡಳಿಯವರು ಕರೆದದ್ದು ನನ್ನನ್ನು, ಉದ್ಘಾಟನೆ ನನ್ನಿಂದ, ನೀವು ಕಾದದ್ದು ನನಗೋಸ್ಕರ, ನಿಮಗೆಲ್ಲ ಬೋಧನೆ ನನ್ನ ದೆಸೆಯಿಂದ, ನಿಮ್ಮೆಲ್ಲರ ಅಭಿಮಾನ ನನಗೆ, ನಿಮ್ಮೆಲ್ಲರ ವಿಶ್ವಾಸ ನನ್ನಲ್ಲಿ ಅಂತ ಹೇಳಿ ಕೂತ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೊಂದು ಮೆಟ್ಲು ಇಳಿದು ಪಾತಾಳ ತಲುಪ್ತಾನೆ. ನಾನು ಅನ್ನೋದನ್ನು ಮೂಲ ಮಾಡ್ಕೊಂಡು 7 ಮೆಟ್ಲು ಇಳಿದ್ರೆ 7 ಲೋಕ ಪಾತಾಳಕ್ಕೆ ಹೋದ ಅಂತ. ಮತ್ತು ಅಲ್ಲಿ ನಾನಲ್ಲ, ನೀನು ನಿನ್ನನ್ನು, ನಿನ್ನಿಂದ, ನಿನಗೋಸ್ಕರ, ನಿನ್ನ ದೆಸೆಯಿಂದ, ನಿನಗೆ, ನಿನ್ನಲ್ಲಿ ಅಂತ ಹೇಳಿದ್ರೆ ಭಗವಂತನ ಹತ್ತಿರ ಹತ್ತುವ ಮೆಟ್ಟಿಲುಗಳು ನೋಡಿ ಹೇಗಿದೆ. 7 ಇಳಿಯಲಿಕ್ಕೂ ಹೇಳು, ಮೇಲಲಿಕ್ಕೂ ಹೇಳು, ಯಥೇಚ್ಛಸಿ ತಥಾಕುರು ಅಂತ ಭಗವಂತ ಹೇಳಿದಂತಾನೆ. ನಾವೇನು ಮಾಡ್ತಾ ಇದ್ದೀವಿ, ಹಳ್ಳಕ್ಕೆ ಬೀಳೋದಕ್ಕೆ ನಮಗೆ ಆಸಕ್ತಿ. ಭಗವಂತ ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೊಂಡು ಯಥೇಚ್ಛಸಿ ತಥಾಕುರು ಅಂತ ಮೇಲಕ್ಕೆ ಹೋಗಬೇಕಲ್ಲ. ಅದನ್ನೇ ದಾಸರು ಎಲ್ಲರೂ ಹೇಳಿದ್ದು. ನಮ್ಮ ಕುವೆಂಪುನೂ ಒಂದು ಕವನ ಬರೆದರು, ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆನ್ನುವ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು, ನೀನು ಹೊಲಿದರೆ ನಾನು ಬೆಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನನ್ನ ಹರಣದ ಹರಣ ನೀನು, ಎನ್ನ ಮರಣದ ಮರಣವು, ಎಲ್ಲವೂ ನೀನೇ, ನಿನ್ನ ಬಿಟ್ಟೇನೂ ಇಲ್ಲ. ನೋಡಿ, ಇದು ಭಕ್ತನಾದ ನಂತರ ಶರಣನಾಗುವ ಪ್ರವೃತ್ತಿ. ಕೋಟಿಗೊಬ್ಬ ಶರಣ ಅಂತ ಹೇಳಿದ್ರೆ ಈ ರೀತಿ ಸಮಸ್ತವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನೀನೇ ಎಲ್ಲ, ನಾನೇನೂ ಇಲ್ಲ ಅನ್ನೋದಿದೆಯಲ್ಲ, ಅವನು ಶರಣ. ಕೋಟಿಗೊಬ್ಬ ಶರಣ ಅಂದರೆ ಆ ರೀತಿ ಹೋದವನು. ಸಂಖ್ಯೆಯಲ್ಲಿ ಅಲ್ಲ, ಸತ್ವದಲ್ಲಿ ಗುರುತಿಸಬೇಕು. ಈ ರೀತಿ ಒಳನೋಟದ ಆಚರಣೆಗಳನ್ನು ಇಟ್ಟುಕೊಂಡು ತಮ್ಮ ಬದುಕನ್ನು ಬೆಳಕಾಗಿಸಿಕೊಂಡು ಹೋಗುವ ಮಾರ್ಗದಲ್ಲಿ 80 ವರ್ಷಗಳ ಕಾಲ ಬಂದಿದೆ ಈ ಸಂಸ್ಥೆ. 8, 10 ಅಂದರೆ ಈ 8 ಅಡಚಣೆಗಳನ್ನು ದಾಟಿ ನೀನು ಮೇಲಕ್ಕೆ ಹತ್ತು, ನೀನು ದಿವ್ಯಾತ್ಮನಾಗು ಅಂತನ್ನುವಂಥ ಆದೇಶವನ್ನು ಗುರುಗಳು ಮೌನೋಪದೇಶದಿಂದ ನಿಮಗೆ ಹೇಳ್ತಾ ಇದ್ದಾರೆ. ಇವತ್ತು ನೀವು 80 ವರ್ಷ ಅಲ್ಲ, 8 ದಾಟಿ ದಿವ್ಯ ಜೀವನದ ಎತ್ತರಕ್ಕೆ ನೀನು ಹತ್ತು ಅನ್ನುವಂಥ ಆದೇಶ ಈ ವರ್ಷ ನಿಮಗೆ ಕೊಡ್ತಾ ಇದ್ದಾರೆ. ಈ ಆದರ್ಶವನ್ನು ಇಟ್ಟುಕೊಂಡು ನಾವೆಲ್ಲ ಈ ಅಡಚಣೆಯ ಜೀವನದ ಎಲ್ಲ ವ್ಯವಸ್ಥೆಗಳನ್ನು ಕಟ್ಟಿ ಹಾಕಿ ಅದನ್ನು ಮೆಟ್ಟಿ ನಾವು ನಿಮ್ಮ ಹತ್ತಿರ ಬರ್ತೇವೆ. ನಮ್ಮ ಪ್ರಯತ್ನ ನಿರಂತರ ಇರ್ತದೆ. ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. 80 ವರ್ಷ ನಾವು ಬರ್ತಾ ಇದ್ದೇವೆ, ಆದರೂ ನಾವಿನ್ನೂ ಸಾಧನೆ ಮಾಡಿಲ್ಲ ಅಂದರೆ ನಿಮ್ಮ ಸೈರಣೆ ಎಷ್ಟು ದೊಡ್ಡದು. ನಮ್ಮನ್ನು ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿ ಆ ಗುರುಚರಣಗಳಲ್ಲಿ ಸಂಪೂರ್ಣವಾದಂಥ ಸಮರ್ಪಣೆಯನ್ನು ಮಾಡುವಂಥ ದಿವಸ, ದಿವ್ಯದ ದಿವಸ, 80ನೆಯ ಸನ್ನಿವೇಶ ಇವತ್ತು ಪ್ರಾರಂಭ ಆಗಿದೆ. ನಾವೆಲ್ಲ ಸೇರಿ ಗುರುಗಳನ್ನು ಪ್ರಾರ್ಥನೆ ಮಾಡೋಣ. ಕರುಣಾಳು ಬಾ ಬೆಳಕೆ, ಮುಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅಂತ. ಕತ್ತಲೆ ಎಲ್ಲ ಕಡೆಯೂ ಇದೆ. ಕಗ್ಗತ್ತಲೆಯ ಮಧ್ಯದಲ್ಲೂ ಬೆಳಕನ್ನು ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗಬೇಕು ಅನ್ನುವುದೇ ದಿವ್ಯ ಜೀವನದ ಉದ್ದೇಶ. ಆ ಉದ್ದೇಶವನ್ನು ಸಾಧನೆ ಮಾಡೋದಕ್ಕೋಸ್ಕರ ಆ ಭಗವಂತನ ಸನ್ನಿಧಿಯಲ್ಲಿದ್ದು ಗುರು ಮಹಾರಾಜರು ಇವತ್ತು ನಮಗೆ ಸಂಕಲ್ಪ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಹೋಗಿ, ಮುಂದಕ್ಕೆ ಹೋಗಿ, ಮುಂದಕ್ಕೆ ಹೋಗಿ, ಚರೈವೇತಿ 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 ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಆ ಬೋಧನೆಯ ಮಾರ್ಗದಲ್ಲಿ ನಾವೆಲ್ಲ ಹೋಗೋಣ. ಈ ದಿವಸ 3 ದಿವಸದ ಕಾರ್ಯಕ್ರಮದಲ್ಲಿ ಆ ಗುರುಗಳ 10 ಬೋಧನೆಗಳು ಇಲ್ಲೇನು ಹಾಕಿದ್ದೀರಿ. ಬದುಕಿನಲ್ಲಿರ್ತಕ್ಕಂಥ ಒಂದೊಂದು ಅಲೆಗಳು ಮೇಲ್ಗಡೆ ಇರ್ತಕ್ಕಂಥ ಈ ಬೋರ್ಡ್ನಲ್ಲಿರೋದು ನೋಡಿ, ಇವನ್ನೆಲ್ಲ ಅದನ್ನು ಕುರಿತು ಇಲ್ಲಿ ಮಾತನಾಡುವಂಥ ಸನ್ನಿವೇಶ ಇವತ್ತಿದೆ. ಬಹಳ ವಿಶೇಷವಾದಂಥ ರೀತಿಯಲ್ಲಿ ಆ ಗುರುಗಳ ಬೋಧನೆಗಳನ್ನು 10 ತತ್ವಗಳು, ಶಿವಾನಂದ ಗುರುಗಳು ಹೇಳಿದಂಥ 10 ತತ್ವಗಳು ನೋಡಿ ಎಷ್ಟು ಸರಳವಾಗಿದೆ, ಆದರೆ ಎಷ್ಟು ಕಷ್ಟ ಇದು ನೋಡಿ. ಒಳ್ಳೆಯವರಾಗಿರಿ, ಒಳ್ಳೆಯದನ್ನು ಮಾಡಿರಿ, ಭಾಳ ಸರಳ ಅಲ್ವಾ? ಆದರೆ ಯಾಕೆ ಅದು ನಮ್ಮ ಕಡೆಯಿಂದ ಆಗ್ತಾಯಿಲ್ಲ? ದಯವುಳ್ಳವರಾಗಿರಿ, ಕರುಣೆಯುಳ್ಳವರಾಗಿರಿ, ಸೇವೆ ಮಾಡಿರಿ, ಪ್ರೀತಿಸಿರಿ, ದಾನ ಮಾಡಿರಿ,
ಪರಿಶುದ್ಧರಾಗಿರಿ, ಧ್ಯಾನ ಮಾಡಿರಿ, ಸಾಕ್ಷಾತ್ಕರಿಸಿಕೊಳ್ಳಿರಿ. ನಂತರ ಇವೆಲ್ಲ ವ್ಯವಸ್ಥೆಗಳು 10 ತತ್ವಗಳು 8, 10 ಅಂತ ಹೇಳಿದ್ರೆ ಈ 8 ಬಿಟ್ಟು ಈ 10 ತತ್ವಗಳನ್ನು ಹತ್ತಿ ಅಂತ ಹೇಳಿ ಗುರುಗಳ ಆದೇಶ ಆಗ್ತದೆ. ಈ 3 ದಿವಸದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಗಳಾಗಿ ಗುರುಗಳಿಗೆ ಸಂಪೂರ್ಣವಾಗಿ ಸರ್ವ ಸಮರ್ಪಣೆಯ ಮನೋಭಾವದಿಂದ ಅವರ ಮಡಿಲ ಮಗುವಾಗುವಂತಹ ಪ್ರಜ್ಞೆಯನ್ನು ನೀವು ರೂಪಿಸ್ಕೊಂಡ್ರೆ ನಿಮಗಿಂತಲೂ ಧನ್ಯವಂತರು ಯಾರೂ ಇಲ್ಲ. ನಿಮ್ಮನ್ನು ನೋಡಿ ಜಗತ್ತು ತನ್ನ ಕಣ್ಣನ್ನು ಬೆಳಕು ಮಾಡಿಕೊಳ್ಳುತ್ತೆ. ಅಂಥ ಅವಕಾಶ ಬಂದಿರತಕ್ಕಂಥ ತಾವೆಲ್ಲ ಆ ಗುರುಕರುಣೆಯ ಪ್ರತಿಮೂರ್ತಿಗಳಾಗಿ ಈ ಮಾತುಗಳನ್ನು ನೀವು ಕೇಳಿದ್ದೀರಿ ಅಂತಂದರೆ ವಿಶ್ವರೂಪ ದರ್ಶನ, ಗುರುಗಳ ದರ್ಶನ ನನಗಾಗಿದೆ ಅಂತ ನಾನು ತಿಳ್ಕೊಂಡು ನಾನು ಆ ಗುರುಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣಾರ್ಥಿ.